ಇವತ್ತು ಫ್ರೆಂಡ್ಸ್ ಆ್ಯಕ್ಚುಲಿ ಬ್ರೌನ್ಸ್ ಡೈರೆಕ್ಟ್ರು ಇನ್ಕಮ್ ಕ್ಯಾಲ್ಕುಲೇಷನ್ಸ್ ಬಗ್ಗೆ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ಸ್ ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಗೊತ್ತಿರೋ ಹಂಗೆ ಏನೋ ಒಂದು ಬ್ರೌನ್ಸ್ ಡೈರೆಕ್ಟರ್ ಅಂತ ಒಂದು ಟೈಟಲ್ನ ಕಂಪ್ಲೀಟ್ ಮಾಡಬೇಕಂದ್ರೆ ಫಸ್ಟು ಟೈಟಲ್ನ ಕಂಪ್ಲೀಟ್ ಮಾಡಬೇಕಾದ್ರೆ ಅದಕ್ಕೆ ಅಕ್ಯುಮುಲೇಟಿವ್ ಪಿ ವಿ ಅಂದರೆ 5500 ಯಾರು ಕಂಪ್ಲೀಟ್ ಮಾಡ್ತಾರೆ ಅವ್ರಿಗೆ 16% ಅಂತ ಹೇಳ್ತಾರೆ. ಅದನ್ನು ಬಂದ್ಬಿಟ್ಟು ಈ ಒಂದು ಅಕ್ಯುಮುಲೇಟಿವ್ ಪಿ ವಿ ಯಾವಾಗ ಬೇಕಾದ್ರೂ ಕಂಪ್ಲೀಟ್ ಮಾಡ್ತಾ ಹೋಗ್ಬೋದು. ಅದೇ ಆ ಮಂತಲ್ಲಿ ಕಂಪ್ಲೀಟ್ ಆದಮೇಲೆ ಆ ಮಂತಲ್ಲಿ 2000 ಪಿ ವಿ ಯಾರು ಮೇಂಟೈನ್ ಮಾಡ್ತಾರೆ ಅವ್ರಿಗೆ ಬ್ರೌನ್ಸ್ ಡೈರೆಕ್ಟರ್ ಅಂತ ಹೇಳಿ ಒಂದು ಟೈಟಲ್ ಸಿಗ್ತಾ ಬರುತ್ತೆ. ಇನ್ಕಮ್ ಎಷ್ಟು ಬರುತ್ತೆ, ಬ್ರೌನ್ಸ್ ಡೈರೆಕ್ಟರ್ ಬೋನಸ್ ಸಿಗ್ತಾ ಬರುತ್ತೆ. ಗೊತ್ತಿರೋಂಗೆ ಫ್ರೆಂಡ್ಸ್ ಆ್ಯಕ್ಚುಲಿ ಒಂದು ಚಾರ್ಟ್ ಇದೆ ಇಲ್ಲಿ ನೋಡಿ. ಆ್ಯಕ್ಚುಲಿ ಒಂದು ಟೋಟಲ್ ಓವರಾಲ್ ಪಿ ವಿನಲ್ಲಿ 2800 ಪಿ ವಿ ಬಂದಿದೆ. ನಂದು ಒಂದು ಸೆಲ್ಫ್ ಪಿ ವಿ, ನಾನು ರೆಗ್ಯುಲರಾಗಿ ಕನ್ಸಿಸ್ಟೆನ್ಸಿ ಮಾಡ್ತೀನಿ. 100 ಪಿ ವಿ ಬಂದಿದೆ. ನಾನೇನಿದ್ದೀನಿ 16%ಅಲ್ಲಿದ್ದೀನಿ. ಎ ಟೀಮ್ ಬಂದ್ಬಿಟ್ಟು 12% ಇದ್ದಾರೆ, ಬಿ ಟೀಮ್ ಬಂದ್ಬಿಟ್ಟು 8% ಇದ್ದಾರೆ, ಸಿ ಟೀಮ್ ಬಂದ್ಬಿಟ್ಟು 5% ಇದ್ದಾರೆ. ಎಷ್ಟು ಇನ್ಕಮ್ ಬರುತ್ತೆ ಅಂತ ನೋಡೋಕೆ ಹೋದಾಗ ಅಂದರೆ ನೋಡಿ ಫ್ರೆಂಡ್ಸ್, ಆ್ಯಕ್ಚುಲಿ ಏನು ಒಂದು ನಾನು 16% ಇದ್ದೀರಿ. ಫಸ್ಟು 16% ಕ್ಯಾಲ್ಕುಲೇಷನ್ ಹಾಕೊಂಡಾದಾಗ ನನ್ನ ಒಂದು ಸೆಲ್ಫ್ ಇನ್ಕಮ್ ಎಷ್ಟು ಬರ್ಬೋದು ಅಂತ ಕ್ಯಾಲ್ಕುಲೇಷನ್ಸ್ ಹಾಕೊಂಡೋದಾಗ ಪರ್ಫಾರ್ಮೆನ್ಸ್ ಬೋನಸ್ ಎಷ್ಟು ಬರುತ್ತೆ ನೋಡೋಕೆ ಹೋದಾಗ ನಾನು ಒಂದು ಏನು 100 ಪಿ ವಿ ಇದೆ, 100 ಪಿ ವಿನ ಇಟ್ಕೊಬೇಕು ಇಂಟು 18 ಬಿ ವಿ ಅಂದರೆ ಇಂಟು ಬಿಸ್ನೆಸ್ ವಾಲ್ಯೂಮ್ ಲೆಕ್ಕ ಹಾಕೊಂಡಾಗ 18 ಬಿಸ್ನೆಸ್ ವಾಲ್ಯೂಮ್ ಇರುತ್ತೆ. ಇಂಟು 16% ಹಾಕೊಂಡೋದಾಗ ನಮ್ಮ ಇನ್ಕಮ್ ಬಂದ್ಬಿಟ್ಟು ನಾನು ಏನು ಸೆಲ್ಫ್ ಪರ್ಚೇಸ್ ಮಾಡ್ತೀನಿ ಅದಕ್ಕೆ 288 ರುಪೀಸ್ ಸಿಗ್ತಾ ಬರುತ್ತೆ ನನಗೆ ಸೆಲ್ಫಲ್ಲಿ. ಅದೇ ಥರ ಬಂದ್ಬಿಟ್ಟು ಏನೋ ಒಂದು ಎ ಟೀಮ್ ಇದೆ. ಎ ಟೀಮ್ ಬಂದ್ಬಿಟ್ಟು 12% ಇದ್ದಾರೆ, ನಾನು 16% ಇದ್ದಾರೆ. 12 - 16 ಮಾಡೋಕ್ಕೆ ಫ್ರೆಂಡ್ಸ್ ಆ್ಯಕ್ಚುಲಿ 12 - 16 ಮಾಡೋಕ್ಕೆ ಹೋದಾಗ ನನಗೆ 4% ಕಮಿಷನ್ ಬರುತ್ತೆ ಎ ಟೀಮಿಂದ. ಅಂದರೆ ಅದೆಲ್ಲ ಹಾಕೊಳ್ಳಿ 1340ನ ಪಿ ವಿ ಹಾಕೊಳ್ಳಿ, ಇಂಟು 4% ಹಾಕೊಳ್ಳಿ, ಇಂಟು 18 ಬಿಸ್ನೆಸ್ ವಾಲ್ಯೂಮ್ ಹಾಕೊಂಡು ಹೋದಾಗ ಎ ಟೀಮಿಂದ ಬಂದಿರೋವಂಥ ಇನ್ಕಮ್ ಬಂದ್ಬಿಟ್ಟು 965 ರುಪೀಸ್ ನನಗೆ ಆ ಟೀಮಿಂದ ಇನ್ಕಮ್ ಬರ್ತಾ ಹೋಗುತ್ತೆ. ಅದೇ ಥರ ನೋಡೋಕೆ ಹೋದಾಗ ಬಿ ಲೆಗ್ ಅಂತ ಇದೆ, 1260 ಪಿ ವಿ ಮಾಡಿದ್ದಾರೆ. ಆ್ಯಕ್ಚುಲಿ ಆ ಟೋಟಲ್ ಟೀಮಿಂದ 1260 ಆಗಿದೆ. 1260 ಇಂಟು ನಾವು ಲೆಸ್ ಮಾಡ್ಕೋಬೇಕಾಗತ್ತೆ. 8 - 6 ಅಂದರೆ ಎಷ್ಟಾಯಿತು, 8% ಸಿಗ್ತಾ ಬಂತು. ಆ ಲೆಕ್ಕ ಹಾಕೊಂಡು ಹೋದಾಗ 1260 ಇಂಟು 8 ಇಂಟು 18 ಬಿಸ್ನೆಸ್ ವಾಲ್ಯೂಮ್ ಹಾಕೊಂಡು ಹೋದಾಗ ಓವರಾಲ್ ಇನ್ಕಮ್ ಬಂದ್ಬಿಟ್ಟು 1814 ಪಿ ವಿ 1814 ರುಪೀಸ್ ಬಂದಿದೆ. ಅದೇ ಥರ ಬಂದ್ಬಿಟ್ಟು ಇನ್ನೊಂದು ಟೀಮ್ ಇದೆ ನನ್ನ ಹತ್ರ, ಸಿ ಟೀಮ್ ಇದೆ. ಸಿ ಟೀಮ್ ಏನು ಮಾಡಿದ್ದಾರೆ, ಅವ್ರು 5% ಇದ್ದಾರೆ, ನಾನು ಬಂದ್ಬಿಟ್ಟು 16% ಇದ್ದೀನಿ. ಅಂದರೆ ಲೆಸ್ ಮಾಡ್ಕೋಬೇಕಾಗುತ್ತೆ. ಅಂದರೆ 16 - 5 ಲೆಸ್ ಮಾಡ್ಕೊಂಡೋದಾಗ ಎಷ್ಟಾಯಿತು ನನಗೆ 11% ಸಿಗ್ತಾ ಬರುತ್ತೆ. ಓವರಾಲ್ 11% ಲೆಕ್ಕ ಹಾಕ್ಕೊಂಡೋದಾಗ ಏನು 100 ಪಿ ವಿ ಇದೆ, 100 ಪಿ ವಿ ಇಂಟು 11% ಇಂಟು 18 ಮಾಡಿದಾಗ ಫ್ರೆಂಡ್ಸ್ 198 ರುಪೀಸ್ ನನಗೆ ಸಿ ಟೀಮಿಂದ ಬರ್ತಾಯಿದೆ ಇನ್ಕಮ್. ಟೋಟಲ್ ಓವರಾಲ್ ಕ್ಯಾಲ್ಕುಲೇಷನ್ ಮಾಡಿದೆ ನೋಡಿ ಎಷ್ಟು ಇನ್ಕಮ್ ಬಂದಿದೆ ನನಗೆ, ಪರ್ಫಾರ್ಮೆನ್ಸ್ ಬೋನಸ್ ಎಷ್ಟು ಬಂತು ಅಂತ ನೋಡ್ಕೊಂಡು. ಇದು ಬಂದುಬಿಟ್ಟು ಸೆಕೆಂಡ್ ಇನ್ಕಮ್. ಗೊತ್ತಿರೋಂಗೆ 5 to 16% ಅಂದರೆ ಗೊತ್ತಿರೋಂಗೆ 5 to 16% ನನಗೆ ಏನು ಇನ್ಕಮ್ ಬರುತ್ತೆ ಆ ಇನ್ಕಮ್ ಸೆಕೆಂಡ್ ಇನ್ಕಮ್ ನನಗೆ ಸಿಗ್ತಾಯಿದೆ. ಓವರಾಲ್ ಲೆಕ್ಕ ಹಾಕ್ಕೊಂಡು ಹೋದಾಗ ನನಗೇನಾಯಿತು, ಸೆಲ್ಫಲ್ಲಿ 288 ಸಿಕ್ತು, ಟೀಮ್ ಏನಲ್ಲಿ 965 ರುಪೀಸ್ ಸಿಕ್ತು, ಬಿ ಟೀಮಲ್ಲಿ 1814 ರುಪೀಸ್ ಸಿಕ್ತು. ಅದೇ ಸಿ ಟೀಮಲ್ಲಿ ನನಗೇನಾಯಿತು 198 ರುಪೀಸ್ ಸಿಕ್ತು. ಓವರಾಲ್ ನನಗೆ ಪರ್ಫಾರ್ಮೆನ್ಸ್ ಬೋನಸ್ ಗೊತ್ತಿರೋಂಗೆ 3264 ರುಪೀಸ್ ನನಗೆ ಓವರಾಲ್ ಪರ್ಫಾರ್ಮೆನ್ಸ್ ಬೋನಸ್ ಒಂದು ಇನ್ಕಮ್ ಬಂತು. ಡೈರೆಕ್ಟರ್ ಬೋನಸ್ ಅಂತಂದರೆ ಗೊತ್ತಿರೋಂಗೆ ಈ ಚಾರ್ಟಲ್ಲಿ ನೋಡೋಕೆ ಹೋದಾಗ 2001 ಪಿ ವಿ ಕ್ವಾಲಿಫಿಕೇಷನ್ ಆಗಿರಬೇಕು. 2001 ಪಿ ವಿ ಕ್ವಾಲಿಫಿಕೇಷನ್ ಆಯಿತು ಅಂದರೆ ನನಗೆ ಡೈರೆಕ್ಟರ್ ಬೋನಸ್ ಸಿಗ್ತಾ ಬರುತ್ತೆ. ಆ ಡೈರೆಕ್ಟರ್ ಬೋನಸ್ಗೆ 2001 ಪಿ ವಿ ಕ್ವಾಲಿಫಿಕೇಷನ್ ಆಗಿರಬೇಕು. ಇಲ್ಲಿ ನೋಡೋಕೆ ಹೋದಾಗ ಫ್ರೆಂಡ್ಸ್ 2800 ಪಿ ವಿ ಆಗಿದೆ ಓವರಾಲ್ ಪಿ ವಿ ಇಂಟು 6%. ಗೊತ್ತಿರೋಂಗೆ ಇಲ್ಲಿ ನಮಗೆ ಚಾರ್ಟಲ್ಲಿ 6% ನಮಗೆ ಸಿಗ್ತಾ ಬರುತ್ತೆ. ಇಂಟು 18 ಬಿಸ್ನೆಸ್ ವಾಲ್ಯೂಮ್ ಮಾಡ್ಕೊಂಡು ಹೋದಾಗ 3024 ಪಾಯಿಂಟ್ಸ್ ಸಿಗ್ತಾ ಬರುತ್ತೆ. ಈ ಪಾಯಿಂಟ್ಸ್ನ ನಮಗೇನು ಮಾಡಬೇಕು, ಓವರಾಲ್ ಪಾಯಿಂಟ್ಸ್ ನಮಗೆ ಎಷ್ಟಾಯಿತು 3024 ಪಾಯಿಂಟ್ಸ್ ಬಂತು. ಇಂಟು ಒಂದು ಡೈರೆಕ್ಟರ್ ಪಾಯಿಂಟ್ಸ್ ಇನ್ಕಮ್ ಅಪ್ರಾಕ್ಸಿಮೇಟ್ ಒಂದು 70 to 75 ಪೈಸಾ ಕ್ಯಾಲ್ಕುಲೇಟ್ ಮಾಡ್ತಾರೆ. 3024 ಇಂಟು 75 ಪೈಸಾ ಕ್ಯಾಲ್ಕುಲೇಷನ್ ಹಾಕೊಂಡು ಹೋದಾಗ ನಮ್ಮ ಇನ್ಕಮ್ ಬಂದ್ಬಿಟ್ಟು ಡೈರೆಕ್ಟರ್ ಬೋನಸ್ ಬಂದ್ಬಿಟ್ಟು 2268 ರುಪೀಸ್ ಸಿಗ್ತಾ ಬರುತ್ತೆ. ಓವರಾಲ್ ಇಲ್ಲೇನಾಯಿತು 3265 ನಮಗೆ ಪರ್ಫಾರ್ಮೆನ್ಸ್ ಬೋನಸ್ ಸಿಕ್ತು, ಪ್ಲಸ್ಸು 2268 ರುಪೀಸ್ ನಮಗೆ ಡೈರೆಕ್ಟರ್ ಬೋನಸ್ ಬಂತು. ಅದಲ್ಲದೆ ಇನ್ನೊಂದು ಇನ್ಕಮ್ ಬರುತ್ತೆ ನಮಗೆ. ಗೊತ್ತಿರೋಂಗೆ 2600 ಪಿ ವಿ ಮಾಡ್ತೀನಿ ಅಂತ ಮಾಡಿದ್ರೆ ನಮ್ಗೆ ಏನಾಗುತ್ತೆ, ಟೀಮ್ ಬಿಲ್ಡಿಂಗ್ ಬೋನಸ್ ಇನ್ಕಮ್ ಸಿಗ್ತಾ ಬರುತ್ತೆ. ಟೀಮ್ ಬಿಲ್ಡಿಂಗ್ ಬೋನಸ್ ಯಾವ ಥರ ಕ್ಯಾಲ್ಕುಲೇಟ್ ಮಾಡೋದು, ಸೇಮ್ ಆ್ಯಸ್ ಯೂಶ್ವಲ್ ಆಗಿ ಇಲ್ಲಿ ಏನು ಕ್ಯಾಲ್ಕುಲೇಟ್ ಆಗಿದೆ 2800 ಓವರಾಲ್ ಪಿ ಪಾಯಿಂಟ್ಸಿಂದ ಹಿಡಿದು ಇಂಟು 6% ಇಂಟು 18 ಬಿಸ್ನೆಸ್ ವಾಲ್ಯೂಮ್ ಕ್ಯಾಲ್ಕುಲೇಟ್ ಮಾಡಿಕೊಂಡಾಗ ನಮಗೇನಾಯಿತು 3024 ಪಾಯಿಂಟ್ಸ್ ಬಂತು. ಇಂಟು ಅಂದರೆ 90 to 95 ಪೈಸಾ ಅಪ್ರಾಕ್ಸಿಮೇಟ್ ನಮಗೆ ಇನ್ಕಮ್ ಕೊಡ್ತಾ ಬರ್ತಾರೆ ಒಂದು ಟೀಮ್ ಬಿಲ್ಡಿಂಗ್ ಬೋನಸಲ್ಲಿ. ಓವರಾಲ್ ಲೆಕ್ಕ ಹಾಕೊಂಡೋದಾಗ 2873 ರುಪೀಸ್ ನಮಗೆ ಟೀಮ್ ಬಿಲ್ಡಿಂಗ್ ಬೋನಸ್ ಇನ್ಕಮ್ ಬಂತು. ಓವರಾಲ್ ನಮಗೇನಾಯಿತು ಪರ್ಫಾರ್ಮೆನ್ಸ್ ಬೋನಸ್ ಇನ್ಕಮ್ ಸಿಕ್ತು, ಡೈರೆಕ್ಟರ್ ಬೋನಸ್ ಇನ್ಕಮ್ ಸಿಕ್ತು, ಮತ್ತು ಟೀಮ್ ಬಿಲ್ಡಿಂಗ್ ಬೋನಸ್ ಇನ್ಕಮ್ ಸಿಕ್ತು. ಓವರಾಲ್ ಲೆಕ್ಕ ಹಾಕೊಂಡೋದಾಗ ಟೋಟಲ್ ಕ್ಯಾಲ್ಕುಲೇಷನ್ಸ್ ನಾವೇನಾದ್ರು ಮಾಡಿಕೊಂಡ್ರೆ ಓವರಾಲ್ ಆಲ್ಮೋಸ್ಟು ಎಷ್ಟು ಇನ್ಕಮ್ ಬರ್ತಾಯಿದೆ ಅಂತ ನೋಡೋಕೆ ಹೋದಾಗ
ನೋಡಿ ಪರ್ಫಾರ್ಮೆನ್ಸ್ ಬಂದ್ಬಿಟ್ಟು 3265 ಬಂದಿದೆ. ಡೈರೆಕ್ಟರ್ ಬೋನಸ್ ಬಂದ್ಬಿಟ್ಟು 2268 ರುಪೀಸ್ ಬಂತು. ಟೀಮ್ ಬಿಲ್ಡಿಂಗ್ ಬೋನಸ್ ಬಂದ್ಬಿಟ್ಟು 2873. ಓವರಾಲ್ ನನ್ನ ಇನ್ಕಮ್ ಬಂದ್ಬಿಟ್ಟು 8406 ರುಪೀಸ್ ಬರುತ್ತೆ. ನನ್ನ ಸೆಕ್ಷನ್ ಸಾಕಷ್ಟು ಜನ ಕಷ್ಟಪಡ್ತಾ ಇರ್ತಾರೆ, ಒಂದು ಗಾರ್ಮೆಂಟ್ಸ್ ಅಥವಾ ಬೇರೆ ಒಂದು ಜಾಬಲ್ಲಿ 10,000 ರುಪೀಸ್ ದುಡಿಯೋದು ತುಂಬ ಕಷ್ಟ ಆಗ್ತಾ ಬರುತ್ತೆ. ಇಲ್ಲಿ ಜಸ್ಟ್ ಒಂದು ಡೈರೆಕ್ಟರ್ ಬೋನಸ್ನ ಯಾರು ಮೇಂಟೈನ್ ಮಾಡ್ತಾ ಬರ್ತಾರೆ ಅವ್ರಿಗೆ ಕಮ್ಮಿ ಅಂದ್ರೂ ನೋಡಿ ಆಲ್ಮೋಸ್ಟ್ ಮನೇಲಿ ಕೂತ್ಕೊಂಡು ಫ್ರೀ ಇರೋ ಟೈಮಲ್ಲಿ ಇದು ವರ್ಕ್ ಮಾಡ್ತಾ ಬಂದರೆ